ಹಲೋ ಹಾಯ್ ನಮಸ್ಕಾರ. ಇದು ಸ್ವಲ್ಪ ಹಳೆ ವಿಡಿಯೋನೇ ಆಯಿತು. ನಾನು ಕೂಡ ಎಲ್ಲ ಡಿಲೀಟ್ ಮಾಡೋಣ ಅಂತ ನೋಡ್ತಾಯಿದ್ದೆ. ಆವಾಗ ಇದೊಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡೇ ಇಲ್ಲ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾವು ಮನೆ ಮೇಲೆ ಸ್ವಲ್ಪ ಗ್ಲಾಸ್ ಹಾಕ್ಸೋಣ ಅಥವಾ ಹೆಂಚು ಹಾಕ್ಸೋದಂತ ಕನ್ಫ್ಯೂಸ್ನಲ್ಲೇ ಇತ್ತು. ಹಾಗೆ ಸ್ವಲ್ಪ ಎಲ್ಲರೂ ಸೇರಿ ಇಲ್ಲ ಗ್ಲಾಸೇ ಹಾಕ್ಸ್ಬಿಡೋಣ ಅಂತ ಹಾಕ್ಸ್ತಾಯಿದ್ದೋ. ಹಾಗೆಯೇ ಸ್ವಲ್ಪ ಮನೆಯಿಂದ ಹೊರಗಡೆ ಇದೆಲ್ಲ ಲಾನ್ ಇತ್ತು. ಹಾಗಾಗಿ ಅದೆಲ್ಲ ಕೀಳಿಸ್ಬಿಟ್ಟು ಸ್ವಲ್ಪ ಕಲ್ಲು ಹಾಕ್ಸೋಣ ಅಂತ ಹಾಕ್ಸ್ತಾಯಿದ್ದೋ. ನಮ್ಮ ನಾಯಿ ಅಂತೂ ಬರೀ ಮಣ್ಣು ಮಾಡಿ ಹಾಕ್ಬಿಡೋದು ಮನೆ ಒಳಗಡೆ ಎಲ್ಲ. ಹಾಗಾಗಿ ಇದೆಲ್ಲ ಕಲ್ಲೇ ಹಾಕ್ಸೋಣ, ಹಂಗೆ ಒಂದು ಹೊರಗಡೆ ಒಂದು ವಾಶ್ರೂಮ್ ಇರಬೇಕು ಅಂತ. ಅದು ನಮ್ಮ ಮನೆ ಕಟ್ಟಬೇಕಾದ್ರೆ ಐಡಿಯಾ ಮಾಡಿದೋ, ಬಟ್ ಎಲ್ಲ ಪೈಪು ಎಲ್ಲ ಬಿಟ್ಟಿದ್ದೋ, ಬಟ್ ಕಟ್ಟಡವನ್ನು ಕಟ್ಟಿರಲಿಲ್ಲ. ಹಾಗಾಗಿ ಕಟ್ಟಡ ಕಟ್ಟೋಣ ಅಂತ ಅದು ಒಂದು ಪ್ಲ್ಯಾನ್ ಆಗಿತ್ತು, ಕಟ್ತಾಯಿದ್ದೋ. ಹಾಗೆ ಮೇಲೆ ಕೂಡ ಸ್ವಲ್ಪ ಗ್ಲಾಸ್ ಹಾಕ್ಸೋದು ಅಂತ ಕಂಬಿ ಎಲ್ಲ ಮೇಲಕ್ಕೆ ಸಾಗಿಸ್ಕೊಳ್ತಾಯಿದ್ರು. ಇದೊಂದು ಚಿಕ್ಕದು ಬಚ್ಚಲು ಮನೆಗೆ ಏನು ಮೋಲ್ಡು ಮಿಷಿನ್ ಎಲ್ಲ ಕರೆಸೋದು ಅಂದ್ಬಿಟ್ಟು ಮೇಸ್ತ್ರಿನೇ ಈ ಥರ ಹಾಕ್ಕೊಂಡ್ರು, ಆಳುಗಳ್ನ ಕರ್ಕೊಂಡು. ಏಕಪ್ಪ ಅಂದರೆ ಈ ಒಂದು ಹಳ್ಳಿಗಳ ಕಡೆ ಏನಪ್ಪ ಅಂದರೆ ಯಾರಾದರೂ ತೀರೋದಾಗ ಅವ್ರನ್ನ ಕರ್ಕೊಂಬಂದು ಮನೆ ಒಳಗಡೆನೇ ನಾವು ಸ್ನಾನ ಎಲ್ಲ ಮಾಡಿಸಿ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಒಂದು ಅಂಡೆ ಒಲೆ ಇರಲಿ ಹೊರಗಡೆ, ಒಂದು ರೆಸ್ಟ್ ರೂಮು ಮತ್ತು ಒಂದು ಅಂಡೆ ಒಲೆ ಎಲ್ಲ ಬೇಕೇ ಬೇಕು ಅಂತ ಇದನ್ನು ಅಂಡೆ ಒಲೆ ಹಾಕಿಸ್ತು. ಯಾರಾದರೂ ತೀರೋದಾಗ ಬೇಕಾಗುತ್ತೆ ನೀರು ಕಾಯಿಸೋರಿಗೆ ಹುಯ್ಯೋದಕ್ಕೆ ಅಂತ. ಹಾಗೆಯೇ ಮೇಲೆ ಸ್ವಲ್ಪ ನೋಡಿ ಎಲ್ಲ ವೆಲ್ಡಿಂಗ್ ಮಾಡ್ತಾಯಿದ್ದಾರೆ ಗ್ಲಾಸ್ ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು. ನಾವು ಗ್ಲಾಸ ಹೆಂಚ ಅಂತ ಮೊದಲೇ ಹೇಳ್ಬೇಕಾಗುತ್ತೆ ಅವ್ರಿಗೆ, ಯಾಕೆಂದರೆ ಯಾವ ರೀತಿ ವೆಲ್ಡಿಂಗ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ನಾವು ಗ್ಲಾಸು ಅಂತ ಫೈನಲ್ ಮಾಡಿ ಅದನ್ನೇ ಹಾಕಿಸೋಣ ಅಂತ ಹಾಕ್ಸ್ತಾಯಿದ್ದೋ. ಹಾಗೆ ಗ್ಲಾಸ್ ಕೂಡ ಬಂತು. ನಾವು ಬ್ರೌನಿಶು ಆರ್ಡ್ರ್ ಕೊಟ್ಟಿದ್ದೋ. ನಾವು ಅದನ್ನು ಒಳಗಡೆ ನೋಡಿ ಪಾಪ ಅವ್ರು ಎತ್ಕೊಂಡು ಹೋಗೋಕ್ಕಾಗಲ್ಲ, ದೊಡ್ಡ ದೊಡ್ಡ ಗ್ಲಾಸ್ ಅಲ್ವಾ. ತುಂಬ ಕಷ್ಟಪಟ್ಟು ಎತ್ಕೊಂಡು ಹೋದ್ರು ಅವ್ರ ಮೇಲ್ಗಡೆ. ಏನಪ್ಪ ಅಂದರೆ ನಾನೊಂದು ಹೇಳೋದು, ಮನೆ ಕಟ್ಟಬೇಕಾದ್ರೇ ಇದನ್ನೆಲ್ಲ ಮಾಡಿಸ್ಬಿಡ್ಬೇಕು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಆಮೇಲೆ ಅಂದರೆ ತುಂಬ ಹಿಂಸೆ, ಗೋಡೆ ಕಿತ್ತೋಗೋದಂತೆ ಪಾಪ. ಅವರಾದರೂ ಏನು ಕಿತ್ತಾಕ್ತಂಗೆ ಹುಷಾರಾಗಿ ತೊಗೊಂಡೋದ್ರು, ತುಂಬಾ ಚೆನ್ನಾಗಿ ಹಾಕ್ಕೊಟ್ರು. ನಾವು ಬ್ರೌನ್ ಕಲರ್ ಸೆಲೆಕ್ಟ್ ಮಾಡಿ ಗ್ಲಾಸ್ ಹಾಕಿಸ್ತೋ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಚೆನ್ನಾಗಿ ಕಾಣೋದು ಮುಖ್ಯ ಅಲ್ಲ, ಯಾರೇ ಹಾಕ್ಸಿದ್ರು ವೈಟೇ ಹಾಕ್ಸಿ, ಯಾಕೆಂದರೆ ಬಿಸಿಲು ವೈಟ್ ಅಷ್ಟು ಎಳ್ಕೊಳ್ಳೋದಿಲ್ಲ. ಇದು ಬ್ರೌನ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಅನಿಸುತ್ತೆ. ಬಟ್ ನಾವು ಮೊದಲೇ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಅದು ಪರ್ಗೋಲಾಗೆಲ್ಲ ವೈಟ್ ಗ್ಲಾಸೇ ಹಾಕ್ಸಿದ್ದು. ಅಲ್ಲಿ ತುಂಬಾ ತಣ್ಣಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಬಿಸಿಲು ಅನಿಸುತ್ತೆ. ಯಾರೇ ಹಾಕ್ಸಿದ್ರು ನೋಡಿ ಹಾಕ್ಸ್ಕೊಳ್ಳಿ, ವೈಟೇ ಹಾಕ್ಸ್ಕೊಳ್ಳಿ. ವೈಟ್ ಹಾಕ್ಸ್ಕೊಳ್ಳೋದ್ರಿಂದ ಬಿಸಿಲು ಅಬ್ಸರ್ವ್ ಮಾಡಲ್ಲ, ಹಾಗಾಗಿ ವೈಟೇ ಬೆಟರು. ಥ್ಯಾಂಕ್ ಯು ಫಾರ್ ವಾಚಿಂಗ್.